ಭಾಗದಲ್ಲಿ ಇದು ಏನಪ್ಪ ಏನೋ ಮಾಡ್ತಿದ್ದಾರೆ ವಿಚಿತ್ರವಾಗಿ ಇವತ್ತು ಜನವರಿ ಫಸ್ಟ್ ಏನಪ್ಪ ಕಾರ್ಯಕ್ರಮ ಅಂತ ಯಾಕೆ ಅರ್ಥನೇ ಆಗಿಲ್ಲ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಇದು ಕೋರೆಗಾಂವ್ ಅನ್ನೋ ಒಂದು ಹಳ್ಳಿ ಪೂನಾದಲ್ಲಿ, ಈಗ ಪೂನಾದಲ್ಲಿದೆ. ಆ ಪೂನಾದಲ್ಲಿ ಪಕ್ಕದಲ್ಲಿ ಭೀಮಾ ಅನ್ನೋ ಒಂದು ನದಿ ಇತ್ತು. ಆ ಭೀಮಾ ನದಿ ದಂಡೆಯಲ್ಲಿ ಒಂದು ಯುದ್ಧ ಆಗಿತ್ತು 1818ರಲ್ಲಿ. ದಟ್ ಈಸ್ 1818ನಲ್ಲಿ ಬ್ರಿಟಿಷರಿಗೂ ಪೇಶ್ವರ್ಗೂ ಮಧ್ಯೆ ಒಂದು ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಬ್ರಿಟಿಷರ ಆರ್ಮಿ ಕಡಿಮೆ ಇರುತ್ತೆ, ಪೇಶ್ವರ ಆರ್ಮಿ ಜಾಸ್ತಿ ಇರುತ್ತೆ. ಅವ್ರಿಗೆ ಪೇಶ್ವರ್ಗೆ ಎಲ್ಲಾ ತರದ ಸ್ಕಿಲ್ ಗೊತ್ತಿರುತ್ತೆ, ಬೆಟ್ಟದಿಂದ ಎಲ್ಲ ಗುರಿಲ್ಲ ಹಾಕೋದು ಗೊತ್ತಿರುತ್ತೆ. ಬ್ರಿಟಿಷರ ಹತ್ರ ಇರೋ ಜನ ಇರಲ್ಲ. ಅವಾಗ ಪಕ್ಕದಲ್ಲಿದ್ದಂತ ನಾವು ಸಿಂಧನಾಥನ ಒಂದು ಕಮ್ಯುನಿಟಿ ನೋಡ್ತಾ ಇದ್ರು. ಅವ್ರು ಯಾರು ಎಲ್ಲ ಎಷ್ಟು ಜನ ಅವ್ರಿಗೋಗಿ ಹೇಳ್ತಾರೆ, ನೀವು ಬಂದು ನಮಗೆ ಸಹಾಯ ಮಾಡಿದ್ರೆ ನಾವು ಪೇಶ್ವರನ್ನ ಸೋಲಿಸಿದ್ರೆ ನಿಮ್ಮನ್ನ ಜಾತಿಯಲ್ಲಿ ನಿಮ್ಮನ್ನ ಹೆಚ್ಚಾಗಿ ನೋಡಿಕೊಂಡು ನಿಮ್ಗೆ ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಪೇಶ್ವರ ನಮ್ಮ ಸಿದ್ಧನಾಥ ಏನ್ ಮಾಡ್ತಾನೆ ಅಂದ್ರೆ, ನಾವು ಒಂದೆರಡು ನಿಮಿಷ ಹೋಗಿ ಒಂದೆರಡು ದಿನ ಟೈಮ್ ಕೊಡಿ ಮಾತಾಡ್ಬಿಟ್ಟು ಹೇಳ್ತೀವಿ ಅಂತ ಹೊರಟ್ಬಿಡ್ತಾರೆ. ಅದೇ ಪೇಶ್ವರ ಹತ್ರ ಹೋಗಿ ಕೇಳ್ತಾರೆ. ಆಗ ಬಾಜಿರಾವ್ ಪೇಶ್ವರನ ಹೋಗಿ ಕೇಳ್ತಾರೆ, ಸಿದ್ಧನಾಥ್ ನಮಗೆ ನಿಮ್ಮ ಜೊತೆ ಯುದ್ಧ ಮಾಡೋಕ್ಕಿಂತ, ಯಾಕಂದ್ರೆ ನಾವೆಲ್ಲ ಭಾರತೀಯರು, ಒಂದೇ ದೇಶದವರು, ಪರಕೀಯರ ಮೇಲೆ ಯುದ್ಧ ಮಾಡಿ ಪರಕೀಯರನ್ನ ಸೋಸೋಣ. ನೀವು ನಮ್ಗೆ ಏನು ಬೇಡ, ನಮ್ಮ ಜಾತಿಯಲ್ಲಿ ಸಮಾನತೆ ಕೊಡಿ, ನಮ್ಮನ್ನ ಸಮಾನರಾಗಿ ನೋಡಿ ಅಂತಂದ್ರು. ಅದಕ್ಕೆ ಬಾಜಿರಾವ್ ಪೇಶ್ವ ಏನ್ ಹೇಳ್ತಾನೆ, ಈ ಸೂಜಿ ಮೇಲೆ ಮೊಣೆ ಇದೆಯಲ್ಲ ಅದರಷ್ಟು ಗೌರವವನ್ನು ನಿಮಗೆ ಕೊಡಲ್ಲ ಅಂತ. ಏನಂತ? ಸೂಜಿ ಮೇಲೆ ಎಷ್ಟಿದೆ ಜಾಗ ಅಷ್ಟು ಗೌರವವನ್ನು ನಿಮ್ಮ ಜನಕ್ಕೆ ನಿಮಗೆ ನಾವು ಕೊಡಲ್ಲ ಅಂತಂದ. ಆ ಕೋಪದಲ್ಲಿ ವಾಪಸ್ ಬಂದಂತ ಸಿದ್ಧನಾಥ ಬರೀ 500 ಜನ ಒಂದು ದಿನ ಪೂರ್ತಿ ಬಂದಿರ್ತಾರೆ ಕೋರೆಗಾಂವ್ಗೆ. ಕೋರೆಗಾಂವ್ 31ನೇ ತಾರೀಕು ರಾತ್ರಿ ಯುದ್ಧ ಶುರುವಾಗುತ್ತೆ. ಜನವರಿ 1ನೇ ತಾರೀಕು 30,000 ಪೇಶ್ವೆ ಜನಗಳನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. 500 ಜನ, 500 ನಮ್ಮ ಮಹಾರ್ ಜನ, 500 ಜನ ಹೊಡೆಯೋ ಏಟ್ಗೆ 30 ಜನ ಚಿತ್ರಣ ಆಗ್ಬಿಡ್ತಾರೆ. ಎಲ್ಲ ತಪ್ಕೊಂಡು ಹೋಗ್ತಾರೆ. ಇವರಲ್ಲಿ ಬೇರೆ 100 ಜನ ಸಾಯ್ತಾರೆ, 100-120 ಜನ ಸಾಯ್ತಾರೆ ಅಷ್ಟೇ. 500 ಜನನು ಎಲ್ಲರನ್ನೂ ಹೊಡೆದು ಸಾಯ್ತಾರೆ. ಈ ಇತಿಹಾಸ ಬ್ರಿಟಿಷರು ತಂಗೆ ತಗೊಂಡ್ಬಿಡ್ತಾರೆ. ಬ್ರಿಟಿಷರು ಸುಸ್ತಾಗಿ ಅವತ್ತಿಂದಾನೇ ಮಹರ್ಗಳನ್ನ ಬ್ರಿಟಿಷ್ ಆರ್ಮಿ ಸೇರಿಸ್ಕೊಂಡು ಆಗಿನ ಕಾಲಕ್ಕೆ ಮಹರ್ ರೆಜಿಮೆಂಟ್ ಅಂತ ಒಂದು 2 ರೆಜಿಮೆಂಟ್ನ ಮಾಡಿ ಸೇರಿಸ್ಕೊತಾರೆ. ಕಾಲಕ್ರಮೇಣ ಈ ಜಾತಿ ವ್ಯವಸ್ಥೆಯಿಂದಾಗಿ ನಮ್ಮವ್ರ ಮತ್ತೆ ಕೆಲಸದಿಂದ ತೆಗೆಯೋ ಕೆಲಸ ಮಾಡ್ತಾರೆ ನಮ್ಮ ಬ್ರಿಟಿಷರು. ಈ ರಿಪೋರ್ಟ್ನೆಲ್ಲ ಎತ್ಕೊಂಡು ಬಾಬಾ ಸಾಹೇಬ್ ಮತ್ತೆ ಇಂಗ್ಲೆಂಡಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ಏನು ಗೆಲುವಿದೆ ಬ್ರಿಟಿಷರ ಗೆಲುವು, ಈ ಗೆಲುವು ನಮ್ಮ ಜನರಿಂದ, ಮಹರ್ರಿಂದ, ಈ ಸಿದ್ಧನಾಥ ಕಮ್ಯುನಿಟಿಯಿಂದ ಅಂತ ಹೇಳಿ ಅವ್ರಿಗೆ ಒಪ್ಪಿಸಿ ಮತ್ತೆ ಬ್ರಿಟಿಷರಲ್ಲಿ ನಮ್ಮ ಜನಗಳನ್ನ ತಗೊಳ್ಳೋಂಗೆ ಮಾಡ್ತಾರೆ. ಅದೇ ತರ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಬಾಬಾ ಸಾಹೇಬರು ಎಲ್ಲೇ ಇದು ಎಲ್ಲ ಕೆಲಸ ತಪ್ಪಿಸಿ ಈ ಕೋರೆಗಾಂವ್ ಪಿಲ್ಲರ್ಗೆ ಹೋಗಿ ಹೂವು ಹಾಕಿ ಅವ್ರು ಗೌರವ ಸಲ್ಲಿಸ್ಬರ್ತಾ ಇದ್ರು. ಯಾಕೆಂದ್ರೆ ಜಾತಿ ವ್ಯವಸ್ಥೆಯ ವಿರುದ್ಧ ಇದು ಮೊದಲನೆಯ ಹೋರಾಟ. ಬಾಬಾ ಸಾಹೇಬರು ಇದನ್ನ ಮನದಟ್ಟು ಮಾಡೋದಕ್ಕೋಸ್ಕರನೇ ಪ್ರತಿ ವರ್ಷ ಇದನ್ನ ಹೇಳ್ಕೊಂಡು ಬಂದ್ರು. ನಮ್ಮ ಈ ಕಾಲದಲ್ಲಿ ಸೌತ್ ಇಂಡಿಯಾದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಬೆಳಗಾಂ ಭಾಗ ಆ ಕಡೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಈ ಸಿಟಿ ಭಾಗದಲ್ಲಿ ಇದೆಲ್ಲ ಏನು ಗೊತ್ತೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಗೊತ್ತಿಲ್ಲ. ಅಂಬೇಡ್ಕರ್ ಅಂತಾರೆ, ಇವ್ರ ಮನೆಗೆ ಗೆಲ್ತಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾತ್ರನೇ ಕಲಿಬೇಕು. ಇವತ್ತು ನಿಮ್ಮನ್ನೆಲ್ಲ ನೋಡಿ ಖುಷಿ ಏನಾಯ್ತು ಅಂದ್ರೆ, ಎಲ್ಲರೂ ಈ ನ್ಯೂ ಇಯರ್ನ ಹೆಂಗೋ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ನಾವು ಕರೆದಿದ್ದಕ್ಕೆ ಇಷ್ಟು ದೂರ ನಿಮ್ಮ ಕೆಲಸಗಳನ್ನ ಬಿಟ್ಟು ಬಂದು ಈ ವಿದ್ಯೋತ್ಸವದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡ್ರಿ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭಾರತ್, ಜೈ ಭಾರತ್.